ಪ್ರಧಾನ ಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆಯು 2 ಭಾಗಗಳನ್ನು ಒಳಗೊಂಡಿದೆ. ಭಾಗ 1ರಲ್ಲಿ ಹೊಸದಾಗಿ ಉದ್ಯೋಗಕ್ಕೆ ಸೇರುವ ಉದ್ಯೋಗಿಗಳಿಗೆ ಪ್ರೋತ್ಸಾಹಧನ, ಭಾಗ 2ರಲ್ಲಿ ಉದ್ಯೋಗದಾತರಿಗೆ ಪ್ರೋತ್ಸಾಹಧನವನ್ನು ನೀಡಲಾಗುತ್ತದೆ. ಎಲ್ಲರಿಗೂ ನಮಸ್ಕಾರ. ನಾನು ಬಾಲಕೃಷ್ಣ ನಾಯಕ್, ಪ್ರಾದೇಶಿಕ ಭವಿಷ್ಯ ನಿಧಿ ಆಯುಕ್ತ, ಪ್ರಾದೇಶಿಕ ಕಚೇರಿ, ರಾಜರಾಜೇಶ್ವರಿ ನಗರ, ಬೆಂಗಳೂರು. ಕೇಂದ್ರ ಸರ್ಕಾರವು ಹೊಸದಾಗಿ ಪ್ರಾರಂಭಿಸಿದ ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಲು ಬಯಸುತ್ತೇನೆ. ಈ ಯೋಜನೆಯಡಿಯಲ್ಲಿ 3.5 ಕೋಟಿ ಉದ್ಯೋಗ ಸೃಷ್ಟಿ ಮಾಡಲು ಒಂದು ಮಹತ್ವಾಕಾಂಕ್ಷಿ ಯೋಜನೆಯಾಗಿದೆ. ಇದು ಹೊಸದಾಗಿ ಉದ್ಯೋಗಕ್ಕೆ ಸೇರುವವರಿಗೆ ಉದ್ಯೋಗಾರ್ಹತೆ ಹಾಗೂ ಸಾಮಾಜಿಕ ಭದ್ರತೆಯನ್ನು ಹೆಚ್ಚಿಸುವಲ್ಲಿ ಒಂದು ದಿಟ್ಟ ಯೋಜನೆಯಾಗಿದೆ. ಈ ಯೋಜನೆಯು ಆಗಸ್ಟ್ 1, 2025ರಿಂದ ಪ್ರಾರಂಭವಾಗಲಿದ್ದು 31 ಜುಲೈ 2027ರಂದು ನೋಂದಣಿ ಪ್ರಕ್ರಿಯೆಯು ಮುಕ್ತಾಯಗೊಳ್ಳಲಿದೆ. ಈ ಯೋಜನೆಯ ಪ್ರಮುಖ ಪ್ರಯೋಜನಗಳೇನೆಂದರೆ, ಮೊದಲನೇದಾಗಿ ಉದ್ಯೋಗಿಗಳಿಗೆ, ಹೊಸದಾಗಿ ಉದ್ಯೋಗಕ್ಕೆ ಸೇರುವವರಿಗೆ ಉದ್ಯೋಗದಲ್ಲಿ ತರಬೇತಿ ಅಂದರೆ ಆನ್ ಜಾಬ್ ಟ್ರೈನಿಂಗ್ ನೀಡುವಲ್ಲಿ ಸಹಕಾರಿಯಾಗಿದೆ. ಉದ್ಯೋಗ ಸಸ್ಟೈನ್ಡ್ ಎಂಪ್ಲಾಯ್ಮೆಂಟ್ ಅಂದರೆ ನಿರಂತರವಾಗಿ ಉದ್ಯೋಗದಲ್ಲಿ ಇರುವುದರಿಂದ ಆ ಉದ್ಯೋಗಿಯ ಉದ್ಯೋಗ ಅರ್ಹತೆಯು ಹೆಚ್ಚಳವಾಗುತ್ತದೆ. ಮೂರನೆಯದು ಸಾಮಾಜಿಕ ಭದ್ರತೆಯಲ್ಲಿ ಹೆಚ್ಚಿಸುವಲ್ಲಿ, ಉದ್ಯೋಗವನ್ನು ಅಧಿಕೃತಗೊಳಿಸುವಲ್ಲಿ ಪ್ರಯೋಜನಕಾರಿಯಾಗಿದೆ. ನಾಲ್ಕನೆಯದು ಉದ್ಯೋಗಿಗಳಿಗೆ ಸಾಕ್ಷರತೆ ಅಂದರೆ ಆರ್ಥಿಕ ಸಾಕ್ಷರತೆಯ ಬಗ್ಗೆ ಹೇಳಿಕೊಡಲಾಗುತ್ತದೆ. ಉದ್ಯೋಗದಾತರಿಗೆ ಏನು ಪ್ರಯೋಜನವೆಂದರೆ, ಹೊಸದಾಗಿ ಉದ್ಯೋಗ ಸೃಷ್ಟಿ ಮಾಡಲು ಅವರಿಗೆ ಹಣ ಸಹಾಯ ಮಾಡಲು ಪ್ರೇರಣೆಯಾಗಿದೆ. ಎರಡನೆಯದು, ಜಾಸ್ತಿ ಉದ್ಯೋಗವನ್ನು ಸೃಷ್ಟಿ ಮಾಡುವುದರಿಂದ ಉದ್ಯೋಗ ಹೆಚ್ಚುವುದರಲ್ಲದೆ ಅವರ ಪ್ರೊಡಕ್ಷನ್ ಕೂಡ ಉತ್ಪಾದನೆಯು ಕೂಡ ಹೆಚ್ಚಳವಾಗುತ್ತದೆ. ಮೂರನೇದಾಗಿ ಸಾಮಾಜಿಕ ಭದ್ರತೆ ಫಾರ್ಮಲೈಸೇಷನ್ ಮಾಡಲಿಕ್ಕೂ ಇದರಲ್ಲಿ ಪ್ರಯೋಜನಕಾರಿ ಒಂದು ಸಹಾಯಕಾರಿಯಾಗುತ್ತದೆ. ಈ ಯೋಜನೆಯಡಿಯಲ್ಲಿ 2 ಭಾಗಗಳಿದೆ. ಭಾಗ 1ರಲ್ಲಿ ಉದ್ಯೋಗಿಗಳಿಗೆ, ಹೊಸದಾಗಿ ಉದ್ಯೋಗಕ್ಕೆ ಸೇರುವವರಿಗೆ ಅವರ ವೇತನ ಶ್ರೇಣಿಯು 15 DA ಪ್ಲಸ್ ಮೂಲ ವೇತನ ಹಾಗೂ DA ಸೇರಿಸಿ 15,000ವರೆಗೂ ಇದ್ದರೆ 2 ಕಂತುಗಳಲ್ಲಿ 15,000ವರೆಗೆ 2 ಕಂತುಗಳಲ್ಲಿ ಧನ ಸಹಾಯವನ್ನು ಮಾಡಲಾಗುತ್ತದೆ. ಮೊದಲನೆಯ ಕಂತನ್ನು ಉದ್ಯೋಗಿಯು 6 ತಿಂಗಳ ಕಾಲ ನಿರಂತರವಾಗಿ ಸೇವೆ ಸಲ್ಲಿಸಿದರೆ ಒಂದು ಸಂಸ್ಥೆಯಲ್ಲಿ ಅವರ ಆಧಾರ್ ಲಿಂಕ್ ಬ್ಯಾಂಕ್ ಖಾತೆಯಲ್ಲಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೂಲಕ ಪಾವತಿಸಲಾಗುವುದು. ಎರಡನೆಯ ಕಂತನ್ನು 12 ತಿಂಗಳ ನಂತರ EPFO ನಡೆಸಲಿರುವ ಆರ್ಥಿಕ ಸಾಕ್ಷರತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅದನ್ನು ತೇರ್ಗಡೆಗೊಳ್ಳಬೇಕು. ತೇರ್ಗಡೆಗೊಂಡ ನಂತರ ಆ 2ನೇ ಕಂತನ್ನು ಉದ್ಯೋಗಿಯ ಉಳಿತಾಯ ಠೇವಣಿ ಖಾತೆಯಲ್ಲಿ ಇರಿಸಲಾಗುತ್ತದೆ. ಭಾಗ 1ರ ಅಡಿಯಲ್ಲಿ ಹೊಸದಾಗಿ ಉದ್ಯೋಗಕ್ಕೆ ಸೇರುವ ಉದ್ಯೋಗಿಗಳ ಪ್ರಮುಖ ಮಾನದಂಡಗಳ ಬಗ್ಗೆ ಹೇಳುತ್ತೇನೆ. EPFOಗೆ ಹೊಸದಾಗಿ ನೋಂದಾಯಿತಗೊಂಡಿರಬೇಕು. ಅಂದರೆ ಹೊಸದಾಗಿ ಸೇರುವ ಉದ್ಯೋಗಿಯು ಆಗಸ್ಟ್ 1ರ ನಂತರ ತಮ್ಮ ಯೂನಿವರ್ಸಲ್ ಅಕೌಂಟ್ ನಂಬರನ್ನು ಸೃಷ್ಟಿಸಿರಬೇಕು. ಉಮಂಗ್ ಆ್ಯಪಿನಲ್ಲಿ ಫೇಸ್ ಅಥೆಂಟಿಕೇಷನ್ ಟೆಕ್ನಿಕ್ ಮೂಲಕ ತಮ್ಮ UN ಅಕೌಂಟ್ ನಂಬರನ್ನು ದೃಢೀಕರಿಸಬೇಕು. ಅವರ ಮಾಸಿಕ ಸ್ಥೂಲ ವೇತನವು 1 ಲಕ್ಷ ಅಥವಾ ಅದಕ್ಕಿಂತ ಕಡಿಮೆ ಇದ್ದವರಿಗೆ ಮಾತ್ರವೇ ಈ ಯೋಜನೆಯ ಪ್ರಯೋಜನವು ಲಭಿಸಲಿದೆ. 6 ತಿಂಗಳು ಅಥವಾ 12 ತಿಂಗಳ ಕಾಲ ಸಂಸ್ಥೆಯು ECR ಚಲಾನನ್ನು ಸಲ್ಲಿಸಬೇಕು. ECR ಅಂದರೆ ಎಲೆಕ್ಟ್ರಾನಿಕ್ ಚಲಾನ್ ಕಮ್ ರಿಟರ್ನ್ ಎಂದರ್ಥ. ಪಾವತಿ ವಿಧಾನ, ಹೊಸದಾಗಿ ಉದ್ಯೋಗಕ್ಕೆ ಸೇರುವ ಉದ್ಯೋಗಿಯು ತನ್ನ PF ವೇತನ 1 ತಿಂಗಳ PF ವೇತನ ಅಂದರೆ 15,000 ರೂಪಾಯಿವರೆಗೆ 2 ಕಂತುಗಳಲ್ಲಿ ನೀಡಲಾಗುತ್ತದೆ. ಮೊದಲನೇ ಕಂತನ್ನು ಉದ್ಯೋಗಿಯ 6 ತಿಂಗಳ ನಿರಂತರ ಸೇವೆ ನಂತರ ಉದ್ಯೋಗಿಯ ಆಧಾರ್ ಲಿಂಕ್ ಬ್ಯಾಂಕ್ ಖಾತೆಯಲ್ಲಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೂಲಕ ನೀಡಲಾಗುತ್ತದೆ. ಭಾಗ 2, ಸಂಸ್ಥೆಯ ಉದ್ಯೋಗದಾತರಿಗೆ ಪ್ರೋತ್ಸಾಹಧನ. ಇದರ ಅಡಿಯಲ್ಲಿ ಉದ್ಯೋಗದಾತರು ಕನಿಷ್ಠ 6 ತಿಂಗಳ ಕಾಲ ನಿರಂತರ ಉದ್ಯೋಗದಲ್ಲಿರುವ ಹೆಚ್ಚುವರಿ ಉದ್ಯೋಗಿಗಳಿಗೆ
ಉದ್ಯೋಗದಾತರಿಗೆ 3,000 ರೂವರೆಗೂ ಸಹಾಯಧನವನ್ನು ನೀಡಲಾಗುತ್ತದೆ. ಅರ್ಹತೆಯ ಪ್ರಮುಖ ಮಾನದಂಡನೆಗಳು: EPF ಅಲ್ಲಿ ನೋಂದಾಯಿತಗೊಂಡ ಎಲ್ಲ ಸಂಸ್ಥೆಗಳು ಹಾಗೂ PFನಿಂದ ವಿನಾಯಿತಿಗೊಂಡ ಸಂಸ್ಥೆಗಳಿಗೆ ಈ ಯೋಜನೆಯು ವಿಸ್ತರಣೆಗೊಂಡಿದೆ. ಇದರ ಅಡಿಯಲ್ಲಿ ಕನಿಷ್ಠ ನೇಮಕಾತಿ ಅಗತ್ಯವಿದೆ. ಅಂದರೆ 1ರಿಂದ 50 ಉದ್ಯೋಗಿಗಳು ಇರುವ ಸಂಸ್ಥೆಗಳಲ್ಲಿ ಕನಿಷ್ಠ 2 ಹೊಸ ಉದ್ಯೋಗವನ್ನು ಸೃಷ್ಟಿಸಬೇಕು ಹಾಗೂ 50ರಿಂದ ಹೆಚ್ಚು ಉದ್ಯೋಗಿಗಳಿರುವ ಸಂಸ್ಥೆಗಳು ಕನಿಷ್ಠ 5 ಹೆಚ್ಚುವರಿ ಉದ್ಯೋಗಿಯನ್ನು ಸೃಷ್ಟಿಸಬೇಕು. 3ನೇದಾಗಿ ಎಲ್ಲ ಸಂಸ್ಥೆಗಳು ನಿಯಮಿತವಾಗಿ ECR ಅನ್ನು ಸಲ್ಲಿಸಬೇಕು. ಪ್ರೋತ್ಸಾಹಧನ ನೀಡುವ ರಚನೆ ಹೇಗಿದೆ ಎಂದರೆ, ಉದ್ಯೋಗಿಯ EPF ವೇತನ ಶ್ರೇಣಿ 10,000ವರೆಗೆ ಇದ್ದರೆ ವೇತನದ 10% ಮ್ಯಾಕ್ಸಿಮಮ್ 1,000ವರೆಗೆ ಉದ್ಯೋಗದಾತರಿಗೆ ನೀಡಲಾಗುತ್ತದೆ. 10,000ದಿಂದ 20,000ವಿದ್ದರೆ 2,000 ರೂಪಾಯಿಯನ್ನು, 20,000ಕ್ಕಿಂತ 1,00,000ವರೆಗಿದ್ದರೆ 3,000 ರೂಪಾಯಿಯನ್ನು ಪ್ರತಿ ತಿಂಗಳಿಗೆ ಉದ್ಯೋಗಿದಾತರ ಪ್ಯಾನ್ ಲಿಂಕ್ಡ್ ಆಗಿರುವ ಸಂಸ್ಥೆಯ ಬ್ಯಾಂಕ್ ಖಾತೆಗೆ ಪ್ರೋತ್ಸಾಹಧನವನ್ನು ಪಾವತಿ ಮಾಡಲಾಗುತ್ತದೆ. PM ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆಯಿಂದ ಉದ್ಯೋಗದೊಂದಿಗೆ ಸೇರಿ ನಿಮ್ಮ ಭವಿಷ್ಯವನ್ನು ಭದ್ರಗೊಳಿಸಿ. ಭಾರತದ ಉದ್ಯೋಗ ಕ್ರಾಂತಿಯಲ್ಲಿ ಭಾಗಿಯಾಗಿರಿ. ಜೈ ಹಿಂದ್, ಜೈ ಕರ್ನಾಟಕ.